ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೇವಂತಿ, ಅರ್ಜುನ್ ಫೋನ್ ಮಾಡಿದ್ದ. ಏನಂದ? ಎಲ್ಲಿದ್ದಾನಂತೆ? ಸೇವಂತಿ, ಅರ್ಜುನಿಂದ ಕರ್ಣಂಗೆ ಏನು ತೊಂದರೆ ಆಗಿಲ್ಲ ಅಲ್ವಾ? ಇಲ್ಲ ಅತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ಅರ್ಜುನ್ ಸರ್ ಅಶ್ವಿನು ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದಾರಂತೆ. ಕರ್ಣಭಾವ ಎಲ್ಲಿ ಹೋಗಿದ್ದಾರೆ, ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮನೆಗೂ ಬರ್ತಾರಂತೆ. ಅಬ್ಬಾ, ನನ್ಗೆ ಸಮಾಧಾನ ಆಯ್ತು. ಈ ಯಶೋಧ ಏನೇನೋ ಹೇಳಿ ನನ್ ತಲೆನೇ ಕೆಡ್ಸಿದ್ಲು. ಅಮ್ಮ, ಹೆದ್ರುಕೊಳ್ಳಿ ಅಂತ ಹೇಳಿಲ್ಲ. ಕರ್ಣ ಕಾಣಿಸ್ತಾ ಇರೋದಕ್ಕೆ ಅರ್ಜುನ ಅವನ್ಗೇನಾದ್ರು ತೊಂದರೆ ಮಾಡಿರ್ಬೋದಂತ ಅನುಮಾನ ಬಂತು, ಅದಕ್ಕೆ ಹೇಳ್ದೆ. ಯಾರಿಗೂ ಏನು ಆಗಿಲ್ಲ ತಾನೆ, ಅಷ್ಟು ಸಾಕು. ಹೌದು ಮಾವ, ಎಲ್ರು ಹುಷಾರಾಗಿ ಮನೆಗೆ ಬಂದ್ರೆ ಸಾಕು. ಅದೇನೋ ಸರಿ, ಆದ್ರೆ ಕರ್ಣ ಎಲ್ಲಿದ್ದಾನೆ? ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದಾನೆ? ಏನು ಅಂತಾನೆ ಗೊತ್ತಾಗ್ತಿಲ್ಲ. ಈ ಟೈಮಲ್ಲಿ ಅವನ್ನ ಎಲ್ಲಿ ಅಂತ ಹುಡ್ಕೋದು? ಇದೇ ಮಾತನ್ನ ನಾನು ಅರ್ಜುನ್ ಸರ್ ಹತ್ರ ಕೇಳ್ದೆ ಅತ್ತೆ. ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಅವನ್ ವಿಷಯನ ನನ್ನ ಹತ್ರ ಡಿಸ್ಕಸ್ ಮಾಡ್ತೀಯಾ, ಅವನಿಗೂ ನನಗೂ ಏನು ಸಂಬಂಧ ಇಲ್ಲ, ಇನ್ನೊಂದ್ಸಲ ಅವನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನನ್ನ ಹತ್ರ ಮಾತೇ ಆಡ್ಬೇಡ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ರು. ಅವನು ಹೇಳ್ತಾನೆ ಅಂತ ಸುಮ್ಮನಿರೋದಕ್ಕಾಗಲ್ಲ, ಹೇಗಾದ್ರೂ ಮಾಡಿ ಹುಡುಕ್ಬೇಕು. ಸೇವಂತಿ, ನೀನ್ ರಾಘವ್ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳು. ಅಲ್ಲ, ನೀವೆಲ್ಲ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಕರ್ಣ ಅವ್ರೇನ್ ಚಿಕ್ಕ ಹುಡುಗನ, ಓದೋರ್ಗೆ ಬರ್ಬೇಕು ಅನ್ನೋದು ಗೊತ್ತಾಗಲ್ವಾ? ಬೇಕಿದ್ರೆ ಅವರೇ ಬರ್ತಾರೆ, ಇಲ್ಲ ಅಂದ್ರೆ ಬರಲ್ಲ ಬಿಡಿ. ಕರೆಕ್ಟಾಗಿ ಹೇಳ್ದೆ ಪೂಜಾ. ಇವ್ರೆಲ್ರೂ ಕರ್ಣನ ತುಂಬಾ ಚಿಕ್ಕ ಮಗು ಅಂತ ಅನ್ಕೊಂಡಿದ್ದಾರೆ, ಅದಕ್ಕೆ ಅವನ ಬಗ್ಗೆ ತುಂಬಾ ಕಾಳಜಿ ತೋರಿಸ್ತಾ ಇದ್ದಾರೆ. ಅಬ್ಬಬ್ಬಾ, ಅದೇನ್ ಅತಿಯಾಗಿ ಯೋಚನೆ ಮಾಡ್ತಿರೋ ನೀವೆಲ್ಲ. ನಿಮ್ಮ ಮನಸ್ಥಿತಿಗೆ ಏನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಏ ಯಶೋಧ, ಎರಡೆರಡು ತರ ಮಾತಾಡೋದ್ನ, ಎರಡೆರಡು ತರ ಬದುಕೋದ್ನ ಮೊದ್ಲು ಬಿಡು. ಏನೋ ಎಲ್ಲ ಬದಲಾಗತ್ತೆ. ಅಲ್ಲ ಕಣೆ, ಮನೆ ಮಗ ಇಷ್ಟೊತ್ತಾದ್ರೂ ವಾಪಸ್ ಬರ್ಲಿಲ್ಲ ಅಂದ್ರೆ ಯಾರಿಗೆ ಟೆನ್ಷನ್ ಆಗಲ್ಲ ಹೇಳು? ಸರಿಯಪ್ಪ, ಈಗ ನಿನ್ ಗಂಡ ಪಿಕ್ಚರ್ಗೆ ಹೋಗಿದ್ದಾನಲ್ಲ, ಅವ್ನ್ ಬರೋ ತಡ ಆದ್ರೆ ನಿನ್ ಟೆನ್ಷನ್ ಆಗೋದಿಲ್ವಾ ಹೇಳು? ಅದೇ ತರನೇ ನಮಗೂ ಟೆನ್ಷನ್ ಆಗಿರೋದು. ಸುಮ್ಮನೆ ಮಾತಾಡ್ತಾಳೆ. ಒಂದೇ ಸುಳ್ಳ ಎಷ್ಟು ದಿನ ಅಂತ ಹೇಳಕ್ಕಾಗತ್ತೆ? ಹೇಳಿದ್ರೆ ಎಲ್ರೂ ನಂಬ್ತಾರ? ಮೊದಲೇ ಈ ಮನೇಲಿ ಎಲ್ರೂ CID ಆಫೀಸರ್ ತರ ಆಡ್ತಾರೆ. ಒಂದು ಮಾತು ಆಚೆ ಈಚೆ ಆದ್ರೂ 100 ಪ್ರಶ್ನೆಗಳನ್ನ ಕೇಳ್ತಾರೆ. ಅಂಥದ್ರಲ್ಲಿ ದಿನ ಹೇಗೆ ಸುಳ್ಳು ಹೇಳಿ? ಇವತ್ತೇನೋ ಸಿನಿಮಾ ನೋಡಕ್ ಹೋಗಿದ್ದಾರೆ ಅಂತ ಬಚಾವಾಗೋದೆ. ಪ್ರತಿದಿನ ಹೀಗೆ ಮಾಡಕ್ಕಾಗತ್ತಾ? ಇದುವರೆಗೂ ಎಂತೆಂಥ ಸಮಸ್ಯೆಗಳನ್ನ ಎದುರಿಸಿದೀನಿ, ಆದ್ರೆ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಒಂದೊಂದ್ಸಲ ನಾನೇ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ. ಆಡ್ಬಾರ್ದು ಮಾತೆಲ್ಲ ಆಡಿ ನನ್ ಗಂಡ ರುಚಿಗೇಳೋಗಿ ಮಾಡ್ಬಿಟ್ನಾ? ಅಲ್ಲ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ಏನರ್ಥ? ಅಯ್ಯೋ ದೇವ್ರೆ, ಮನೆಯವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಾನೇನು ಅಂತ ಉತ್ತರ ಕೊಡ್ಲಪ್ಪ. ದೇವ್ರೆ, ಈ ಪರಿಸ್ಥಿತಿನ ನಾನು ಹೇಗೆ ನಿಭಾಯಿಸ್ಲಿ? ಅಪ್ಪಿತಪ್ಪಿ ಅವ್ರೇನಾದ್ರೂ ಕೋಪದಲ್ಲಿ ಜೀವಕ್ಕೇನಾದ್ರೂ ಮಾಡ್ಕೊಡ್ರೆ ನಾನೇನಪ್ಪ ಮಾಡ್ಲಿ? ಆಮೇಲೆ ನನ್ನ ಕತೆ ಅಷ್ಟೇ, ಎಲ್ಲ ನನ್ನ ಬುಡಕ್ಕೆ ಬರುತ್ತೆ. ಎಲ್ಲರೂ ಸೇರ್ಕೊಂಡು ಈ ಮನೆ ಮಗಳು ಅಂತಾನು ನೋಡ್ದೆ ನನ್ನನ್ನು ಉರ್ದು ಮುಕ್ಬಿಡ್ತಾರೆ. ಮನೆಯವ್ರಿಗೆ ಹೇಳೋ ಆಗಿಲ್ಲ, ಬಿಡೋ ಆಗಿಲ್ಲ. ಈಗ ನನ್ನ ಪರಿಸ್ಥಿತಿ ಕತ್ರಿ ಮಧ್ಯದಲ್ಲಿ ಸಿಕ್ಕಾಕೊಂಡಾಗಿದೆ. ಯಾವ ಕಡೆ ಹೊರಳಿದ್ರು ಕುತ್ತಿಗೆ ಕಟ್ಟಾಗದ್ ಗ್ಯಾರಂಟಿ. ದೇವ್ರೆ, ಈಗ ನನ್ನ ನೀನೇ ಕಾಪಾಡ್ಬೇಕಪ್ಪ. ಏನ್ ಮಾಡ್ಲಿ?
ಅರ್ಜುನ್ ಸರ್ ಇವಾಗ ಯಾಕೆ ಹಿಂಗ್ ಆಡ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ಲ ಅಪ್ಪ. ಇವ್ರು ಆಡ್ತಿರೋದು ನೋಡಿದ್ರೆ ಭಯ ಆಗುತ್ತೆ. ಅಲ್ಲ, ಇಷ್ಟು ವರ್ಷದಲ್ಲಿ ಯಾವತ್ತೂ ಈ ತರ ನನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋಗಿರ್ಲಿಲ್ಲ, ಅದು ರಾತ್ರಿ. ಈಗ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿದ್ರು ಹೋಗಿದಾರಲ್ಲ. ಈ ಗಂಡಸ್ರೆ ಹೀಗೆ, ಯಾವಾಗ ಹೇಗಿರ್ತಾರೆ, ಯಾವಾಗ ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಲ್ಲ, ಒಂದೊಂದ್ಸಲ ಅಂತೂ ಬರೀ ಬಾಯಿ ಮಾತಿಗಷ್ಟೇ ನೀನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀನಿ, ಇಷ್ಟೊಂದು ಪ್ರೀತಿ ಮಾಡ್ತೀನಿ, ಹಾಗ್ ನೋಡ್ಕೋತೀನಿ, ಹೀಗ್ ನೋಡ್ಕೋತೀನಿ ಅಂತ ಹೇಳೋದು. ಆದ್ರೆ ಆಮೇಲೆ ಅದ್ ಯಾವಾಗ ಮಾಯ ಆಗಿ ಹೋಗ್ತಾರಂತಾನೆ ಹೇಳಕ್ಕಾಗಲ್ಲ. ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ್ರು ಇವ್ರು ಹೇಳಿಲ್ವಲ್ಲ. ಮೊದ್ಲೇ ನಮ್ ಟೈಮ್ ಸರಿ ಇಲ್ಲ, ಅದ್ರಲ್ಲೂ ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ಬೇಡಿ ಅಂತಂದ್ರೆ ಇವ್ರಂತೂ ನನ್ ಮಾತು ಕೇಳೋದೇ ಇಲ್ಲ. ಅದ್ ಎಲ್ಲಿ ಹೋಗ್ತಿದ್ದೀರಾ ಅಂತ ನಾನು ಕೇಳಿದ್ರೆ ಹೇಳ್ಬಹುದು ತಾನೆ, ಹೇಳ್ದೆ ಇರೋಂಥದ್ದೇನು? ಏನೇ ಕೆಲಸ ಇದ್ರು ಬೆಳಗ್ಗೆ ಮಾಡ್ಕೋಬಹುದಿತ್ತು ತಾನೆ, ರಾತ್ರಿ ಮಾಡೋಂಥ ಕೆಲಸ ಇವ್ರಿಗೇನಿದೆ? ಅಂತ ಅನಿವಾರ್ಯತೆ ಏನು? ಇವ್ರು ವಾಪಸ್ ಮನೆಗ್ ಬರೋ ತನಕ ಜೀವನ ಅಂಗೈಲಿ ಇಟ್ಕೊಂಡು ನಾವು ಕಾಯ್ತಾ ಇರ್ಬೇಕು. ಇವ್ರನ್ನ ಹೀಗೆ ಬಿಟ್ರೆ ಆಗಲ್ಲ. ಮನೆಗ್ ಬರ್ಲಿ, ಇವ್ರಿಗೆ ಸರಿಯಾಗಿ ಕ್ಲಾಸ್ ತಗೋತೀನಿ. ಇವ್ರ ಮೇಲೆ ಕಂಟ್ರೋಲ್ ಇಡ್ಲಿಲ್ಲ ಅಂತಂದ್ರೆ ಕೈ ಬಿಟ್ಟು ಹೋಗ್ಬಿಡ್ತಾರೆ. ಅಪ್ಪ ಆಗ್ತಿದ್ದೀರಾ, ಸ್ವಲ್ಪ ಜವಾಬ್ದಾರಿಯಿಂದ ಇರಿ ಅಂತ ಸ್ವಲ್ಪ ತಲೆಗೆ ಹೋಗೋ ತರ ಹಾರ್ಷಾಗಿ ಹೇಳಿದ್ರೇನೆ ಇವ್ರಿಗೆ ಹೋಗೋದು. ಛೆ.